ನಮಸ್ಕಾರ. ನನ್ನ ಹೆಸರು ಮಣಿಕಂಠನ್. ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರಿಂದ ಮಾತಾಡ್ತಾ ಇದ್ದೀನಿ. ನಾವು ಸ್ಪೇಸ್ ಸೇವ್ ಮಾಡುವಂಥ ಫರ್ನಿಚರ್ನ ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಈ ಥರ ಒಂದು ಫರ್ನಿಚರ್ನ ನಾವು ಸುಮಾರು ಯೂಟ್ಯೂಬಲ್ಲಿ ಇಲ್ಲ ಗೂಗಲಲ್ಲಿ ನೋಡಿರ್ತೀವಿ. ಈ ಥರ ಫರ್ನಿಚರ್ ಬೇರೆ ಕಂಟ್ರಿಯಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾವ್ರೆ. ಮತ್ತು ಇಂಡಿಯಾದಲ್ಲಿ ಈ ಥರ ಫರ್ನಿಚರು ಎಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಮುಂಬೈಯಲ್ಲಿ ಇದು ತುಂಬ ಜಾಸ್ತಿ ಮ್ಯಾನುಫ್ಯಾಕ್ಚರ್ ನಡೀತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಡೆಲ್ಲಿಯಲ್ಲಿ ಈ ಥರ ಫರ್ನಿಚರ್ಗಳು ಜಾಸ್ತಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾವ್ರೆ. ಬೇರೆ ಬೇರೆ ಸ್ಟೇಟಲ್ಲಿ ಸ್ವಲ್ಪ ಜನ ಇದನ್ನು ಮಾಡ್ತಾ ಇದ್ದಾರೆ. ನಾವು 2013ರಿಂದ ನಾವು ಈ ಥರ ಫರ್ನಿಚರ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಬಟ್ ಸುಮಾರು ಟೈಮಲ್ಲಿ ಇದನ್ನು ಮಾಡ್ತಾ ಇರುವಾಗ ಸುಮಾರು ಕಸ್ಟಮರ್ಗಳಿಗೆ ಇದು ಲೈಫ್ ಬರುತ್ತಾ ಇಲ್ವಾ ಅಂತ ಒಂದು ಜಾಸ್ತಿ ಕ್ವಶನ್ಲೇ ಇರ್ತಾ ಇತ್ತು. ಸೊ ನಾವು ಕೂಡ ಇದನ್ನು ಸುಮಾರು 8 ವರ್ಷದಿಂದ ಮಾಡೋದ್ರಿಂದ ಅದರಲ್ಲಿರುವಂಥ ತುಂಬ ಫೀಡ್ಬ್ಯಾಕು, ತುಂಬ ಪ್ಲಸ್ ಮೈನಸ್ ಏನೆಲ್ಲ ಇದೆಯೋ ಅದನ್ನು ನಾವು 8 ವರ್ಷದಿಂದ ನೋಡ್ತಾ ಇದ್ದೀವಿ. ಆಲ್ಮೋಸ್ಟು 8 ವರ್ಷದಿಂದ ತುಂಬಾ ಫೋಕಸ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು ರಿಸರ್ಚ್ ಮಾಡಿದ್ದೀವಿ, ಸುಮಾರು ವಿಷಯಗಳನ್ನ ಇದರಲ್ಲಿ ಆಗುವಂಥ ಕಂಪ್ಲೇಂಟ್ನ ಕರೆಕ್ಟ್ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಕಸ್ಟಮರಿಗೆ ನಾವು ಏನೆಲ್ಲ ಇದೆಲ್ಲ ಮಾಡಿಕೊಟ್ಟಿದ್ದೀವೋ ಈ ಥರ ಅದರಲ್ಲಿ ಏನೆಲ್ಲ ತಪ್ಪುಗಳು ನಡೀತೋ ಅದೆಲ್ಲ ಮಿಸ್ಟೇಕ್ಸ್ ಎಲ್ಲ ಆಲ್ಮೋಸ್ಟ್ ಕರೆಕ್ಷನ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಾವು. ಇವಾಗ ನಾವು ಇದರಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಇವಾಗ ಜಾಸ್ತಿ ನಮಗೆ ಇದ್ರ ಬಗ್ಗೆ ಕಾಲ್ಸ್ ಬರ್ತಾ ಇದೆ. ತುಂಬ ಜನಗೆ ಇದು ಇಷ್ಟ ಆಗಿದೆ, ಕೇಳ್ತಾ ಇದ್ದಾರೆ. ಬಟ್ ಆದರೆ ಇದೆಲ್ಲ ಬಂದ್ಬಿಟ್ಟು ಈ ಥರ ಫರ್ನಿಚರ್ ನೋಡಬೇಕಾದ್ರೆ ದೊಡ್ಡ ಕಂಪನಿಗಳು ಮಾತ್ರ ಇದನ್ನು ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇದು ತುಂಬ ಜನಕ್ಕೆ ಇದು ತಗೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ಏನಂದರೆ ದೊಡ್ಡ ಕಂಪನಿಗಳೆಲ್ಲ ಬಂದ್ಬಿಟ್ಟು ಪ್ರೈಸ್ ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು 3 ತಿಂಗಳು 4 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ತುಂಬ ಡಿಮ್ಯಾಂಡ್ ಆಗಿರುತ್ತೆ. ಅದರಿಂದ ಅವರು ರೇಟನ್ನು ಜಾಸ್ತಿ ಕೊಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ದೊಡ್ಡ ಕಂಪನಿಗಳು ಬಂದ್ಬಿಟ್ಟು ಕಸ್ಟಮೈಸ್ ಮಾಡಲ್ಲ. ಸೊ ಅವ್ರದ್ದೇ ಥರವಂಥ ಒಂದು ಟೆಂಪ್ಲೇಟ್ ಮಾಡಿಟ್ಕೊಂಡು ಸೊ ಅದ್ರ ಬಗ್ಗೆನೇ ಅವರು ಮಾಡ್ತಾ ಇರ್ತಾರೆ. ಅವ್ರದ್ದೇ ಹೇಳುವಂಥ ಮ್ಯಾಟ್ರೆಸ್ ಆಗಬೇಕು, ಅವ್ರದ್ದೇ ಹೇಳುವಂಥ ಮೆಜರ್ಮೆಂಟ್ ಮಾಡ್ಕೋಬೇಕು. ಸೊ ಪ್ರತಿಯೊಂದು ಕೂಡ ಈ ಥರ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಬಂದ್ಬಿಟ್ಟು ಇದನ್ನು ತಗೊಳ್ಳೋಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಯಾಕಂದರೆ ದೊಡ್ಡ ಕಂಪನಿ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿದೆ. ಮತ್ತು ಹೇಳೋಂಥ ಟೈಮ್ಗೆ ಸಿಗ್ತಾ ಇಲ್ಲ. ಇನ್ನೊಂದು ಏನಂದರೆ ಅವ್ರದ್ದೇ ಹೇಳುವಂಥ ರೀತಿಯಲ್ಲಿ ತೊಗೋಬೇಕಾಗುತ್ತೆ. ಸೊ ಇದರಿಂದ ತುಂಬ ಜನಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಆದ್ದರಿಂದ ನಾವೇನು ಡಿಸೈಡ್ ಮಾಡಿದೆ ಅಂತಂದರೆ, ಕಸ್ಟಮರ್ ತಕ್ಕ ಹಾಗೆ, ಅವ್ರ ಮನೆಗೆ ತಕ್ಕ ಹಾಗೆ, ಅವ್ರದ್ದು ಸ್ಟೇರ್ ಕೇಸ್ ತಕ್ಕ ಹಾಗೆ ಪ್ರತಿಯೊಂದು ಕೂಡ ಕಸ್ಟಮೈಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ದೊಡ್ಡ ಕಂಪನಿಗಳು 2-3 ಕ್ವಾಲಿಟಿ ಯೂಸ್ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಪ್ರೈಸ್ಗಳು ಹಾಕ್ತಾರೆ. ಅದಕ್ಕೆ ಬೇರೆ ಬೇರೆ ವರ್ಷಗಳು ಲೈಫ್ ಕೊಡ್ತಾವ್ರೆ. ಸೊ ನಾವೇನು ನಿರ್ಧಾರ ಮಾಡಿದೆ ಅಂತಂದರೆ, ಎಲ್ಲರಿಗೂ ಒಂದೇ ಕ್ವಾಲಿಟಿ ಕೊಡೋಣ. ಮತ್ತು ಅದರಲ್ಲಿ ಬೇರೆ ಬೇರೆ ಫೀಚರ್ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಯಾವ ಥರ ಬೇರೆ ಬೇರೆ ಫೀಚರ್ ಅಂತ ಹೇಳಿದ್ರೆ, ನಿಮಗೆ ಬರೀ ವಾಲ್ ಮೌಂಟ್ ಬೆಡ್ ಮಾತ್ರ ಬೇಕಾ, ಸೊ ಅದು ಮಾತ್ರ ತಗೊಳ್ಳಿ. ಸೊ ನಿಮಗೆ ಬ್ಯಾಕ್ ರೆಸ್ಟು ಇನ್ಕ್ಲೂಡ್ ಬೇಕಾ, ಅದು ತಗೊಳ್ಳಿ. ಇಲ್ಲ ಮತ್ತು ಇದು ಸೋಫಾ, ಇದು ವಾಲ್ ಮೌಂಟ್ ಬೆಡ್ ಆದಮೇಲೆ ಮತ್ತೆ ನಿಮಗೆ ಸೋಫಾ ಏನಾದರೂ ಬೇಕಾ, ಅದು ಸಪ್ರೇಟಾಗಿ ತೊಗೋಬೋದು. ಇಲ್ಲ ನಿಮಗೆ ವಾಲ್ ಮೌಂಟ್ ಬೆಡ್ ಆದಮೇಲೆ ನಿಮಗೆ ಸಪ್ರೇಟಾಗಿ ಟೇಬಲ್ ಏನಾದರೂ ಬೇಕಾ, ಅದನ್ನು ಸಪ್ರೇಟಾಗಿ ತೊಗೋಬೋದು. ಮತ್ತು ನಿಮಗೆ ಏನಾದರೂ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ನಿಮಗೆ ಸ್ಟೋರೇಜ್ ಬೇಕಾ, ಸಪ್ರೇಟಾಗಿ ತೊಗೋಬೋದು. ಹಾಗೆ ಪ್ರತಿಯೊಂದು ಕೂಡ ನಿಮ್ಮ ಮನೆಗೆ ತಕ್ಕ ಹಾಗೆ ನೀವು ತಗೋಬೋದು. ಆ ಥರ ಒಂದು ಮಾಡ್ಕೊಳ್ಳೋಣ ಅಂತ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಮತ್ತು ಇಂಜಿನಿಯರಿಂಗ್ ವುಡ್ಡು ಇದನ್ನು ಸುಮಾರು ಕಂಪನಿಗಳು ಯೂಸ್ ಮಾಡ್ತಾರೆ, ಇಂಜಿನಿಯರಿಂಗ್ ವುಡ್ಡು. ಸೊ ನಾವು ಏನು ಡಿಸೈನ್ ಮಾಡಿದೆ ಅಂದರೆ, ಇಂಜಿನಿಯರಿಂಗ್ ವುಡ್ಡು ಯಾವುದೇ ಕಾರಣಕ್ಕೂ ನಾವು MDF ಪಾರ್ಟಿಕಲ್ ಬೋರ್ಡು ಇದಕ್ಕೆ ಯೂಸ್ ಮಾಡಬೇಡ ಅಂತ ನಿರ್ಧಾರ ಮಾಡಿದ್ದೀವಿ. ನಾವು ಮುಂಚೆಲ್ಲ ಮಾಡಿದ್ವಿ, ಇದರಲ್ಲಿ ಇಂಜಿನಿಯರಿಂಗ್ ವುಡ್ ಎಲ್ಲ ಮಾಡಿದ್ದೀವಿ. ಸೊ ಅದರಿಂದ ಸುಮಾರು ಕಂಪ್ಲೇಂಟ್ಗಳು ಬರ್ತಾಯಿತ್ತು.
ತುಂಬ ದಿನ ಲೈಫ್ ಬರ್ತಾ ಇರಲಿಲ್ಲ, ಆದ್ದರಿಂದ ಅದನ್ನು ಸ್ಟಾಪ್ ಮಾಡಿದ್ವಿ. ಸೊ ಆಮೇಲೆ ಬರೀ ಪ್ಲೇವುಡಲ್ಲಿ ಮಾಡಿದ್ದೀವಿ. ಸೊ ಪ್ಲೇವುಡಲ್ಲಿ ಕೂಡ ಏನಾಗ್ತಾಯಿತ್ತು, 1 ವರ್ಷ 2 ವರ್ಷ ಆದಮೇಲೆ ಆ ಸ್ಕ್ರೂ ಎಲ್ಲ ಲೂಸ್ ಆಗಿ ಶುರು ಆಗ್ತಾಯಿತ್ತು. ಆಮೇಲೆ ಕೆಲವೊಂದು ಪ್ಲೇವುಡೆಲ್ಲ ಕಟ್ ಆಗ್ತಾಯಿತ್ತು. ಆವಾಗ ನಮಗೆ ಇದರಿಂದ ಒಂದು ದಾರಿ ಸಿಕ್ತು. ನಾವು ಯಾಕೆ ಇದರಲ್ಲಿ ಮೆಟಲ್ ಫ್ರೇಮ್ ಯೂಸ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ವಿ. ಸೊ ನಾವು ಇವಾಗ ಒಂದು 2.5 ಇಯರ್ಸಿಂದ ಇದರಲ್ಲಿ ನಾವು ಮೆಟಲ್ ಫ್ರೇಮ್ ಮಿಕ್ಸ್ ಮಾಡೋದ್ರಿಂದ ನಮಗೆ ಈ ಒಂದು ಕಂಪ್ಲೇಂಟ್ಗಳು ಬರ್ತಾ ಇಲ್ಲ, ಮತ್ತು ಕಸ್ಟಮರ್ಗಳು ತುಂಬ ಹ್ಯಾಪಿಯಾಗಿದ್ದಾರೆ. ಕೆಲವೊಂದು ಮನೆಯಲ್ಲಿ ಸುಮಾರು ಮನೆಗೆ ಗೆಸ್ಟ್ ಬರ್ತಾರಲ್ವಾ, ಸೊ ಅವರು 100 kg ಮೇಲೆ ಇರ್ತಾರೆ, 120-130 kg ಎಲ್ಲ ಇರ್ತಾರೆ ಅಂತೆ. ಸೊ ಅವರು ಕೂಡ ಮಲ್ಕೊಂಡ್ರು ಕೂಡ ಇದು ಏನು ಆಗ್ತಾ ಇಲ್ಲ. ಸೊ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ವೆಯ್ಟ್ ತಡೆಯುವಂಥ ಕೆಪಾಸಿಟಿ ಚೆನ್ನಾಗಿದೆ, ಅರೌಂಡು 350 kg ವೆಯ್ಟ್ ಕೆಪಾಸಿಟಿ ತಡೀತಾ ಇದರಲ್ಲಿ. ಸೊ ನಮಗೆ ಒಂದು ಕಾನ್ಫಿಡೆಂಟ್ ಬಂತು. ಸೊ ಈ ಥರ ಫರ್ನಿಚರ್ಗಳಲ್ಲಿ ನಾವು ಮೆಟಲ್ ಫ್ರೇಮ್ ಮಾಡೋದ್ರಿಂದ ನಮಗೆ ಇದು ಏನೋ ಹೊಡೆದೋಗುತ್ತೆ, ಕಟ್ಟಾಗುತ್ತೆ, ಸ್ಕ್ರೂ ಬಿಚ್ಕೊಂಡು ಬರುತ್ತೆ ಅಂತ ಇವಾಗ ಭಯ ಇಲ್ಲ. ಸೊ ಅದರಿಂದ ನಾವು ಇವಾಗ ಫುಲ್ ಕಾನ್ಫಿಡೆಂಟಲ್ಲಿದ್ದೀವಿ. ನಾವು ಪ್ರತಿಯೊಂದಕ್ಕೂ ನಾವು ಮೆಟಲ್ ಫ್ರೇಮ್ ಇದರಲ್ಲಿ ಹಾಕೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಏನೇ ಕೂಡ ಆದರೂ ಕೂಡ ನೀವು ಪಾರ್ಟ್ ಆಗಿ ನೀವು ರಿಪೇರಿ ಮಾಡ್ಕೋಬೋದು. ಇದರಲ್ಲೊಂದು ಆಪ್ಷನ್ ಇದೆ, ನೀವು ಎನಿ ಭಾಗ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಆ ಭಾಗವನ್ನು ನಾವು ಚೇಂಜ್ ಮಾಡುವಂಥ ಸಿಸ್ಟಮ್ ಮಾಡಿದ್ದೀವಿ. ಸೊ ಅದರಿಂದ ನಿಮಗೆ ಈ ಥರ ಒಂದು ಪ್ರಾಬ್ಲಮ್ ಬರ್ತಾ ಇಲ್ಲ. ಆಲ್ಮೋಸ್ಟ್ ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ನಾವು ಕೂಡ ಇದರಿಂದ ಹ್ಯಾಪಿಯಾಗಿದ್ದೀವಿ. ಯಾಕಂದರೆ ನಾವು ಆಲ್ಮೋಸ್ಟ್ ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿ ನಾವು ಇದನ್ನು ಡೆವಲಪ್ ಮಾಡಿದ್ದೀವಿ. ಯಾಕಂದರೆ ನಾವು ರೆಡಿ ಮಾಡಿ ಕೊಡ್ತೀವಿ, ಅದು ಯೂಸ್ ಮಾಡುವಾಗಲೇ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ನಮ್ಮ ಕಸ್ಟಮರ್ನ ಕೈ ಬಿಟ್ಟಿಲ್ಲ, ಅವ್ರಿಗೆ ಏನೆಲ್ಲ ಸಪೋರ್ಟ್ ಮಾಡಿದ್ದೀನಿ. ಸೊ ಇವಾಗ ಪ್ರೆಸೆಂಟು ಈ ಒಂದು ಮೆಟಲ್ ಹಾಕೋದ್ರಿಂದ ನಮಗೆ ತುಂಬಾ ಸಂತೋಷ ಆಗ್ತದೆ. ಮತ್ತು ನಾವು ತುಂಬ ರಿಸರ್ಚ್ ಮಾಡಿದ್ವಿ, ತುಂಬ ಚೆಕ್ ಮಾಡಿದ್ದೀವಿ, ಚೆನ್ನಾಗಿದೆ. ಮತ್ತು ಕಸ್ಟಮರ್ಗಳು ಫೀಡ್ಬ್ಯಾಕ್ ಕೇಳಿದ್ವಿ, ಅವ್ರದ್ದು ಕೂಡ ಚೆನ್ನಾಗಿದೆ, ಏನು ಕಂಪ್ಲೇಂಟ್ ಇಲ್ಲ, ಬೆಂಡ್ ಆಗೋದಿಲ್ಲ, ಏನೋ ಸೌಂಡ್ ಗಿೌಂಡ್ ಏನು ಬರೋದಿಲ್ಲ ಅಂತೆಲ್ಲ ಚೆನ್ನಾಗಿದೆ ಒಪಿನಿಯನ್. ಅದರಿಂದ ಸೊ ನಾವು ಬ್ರ್ಯಾಂಡಿಗಿಂತ ನಾವು ಬೆಟ್ರಾಗಿ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಬ್ರ್ಯಾಂಡೆಡ್ ಬಂದುಬಿಟ್ಟು ನೋಡಬೇಕಾದ್ರೆ ಅವರು ಬೇರೆ ಇಂಜಿನಿಯರಿಂಗ್ ಉಡ್ಡೆ ಫೋಕಸ್ ಮಾಡ್ತಾರೆ. ಸೊ ಒಂದು ಸಾರಿ ಫಿಟ್ಟಿಂಗ್ ಮಾಡಿಬಿಟ್ರೆ ಮತ್ತೆ ಬಿಚ್ಚಿದ್ರೆ ಬೇರೆ ಕಡೆ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ, ಬೇರೆ ಫಿಟ್ಟಿಂಗ್ ಮಾಡಿದ್ರೂ ಜಾಸ್ತಿ ಬಾಲ್ಗೆ ಬಲ್ಲ, ಸ್ಟ್ರೆಂತ್ ಇರಲ್ಲ, ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಲ ಇದೆ. ಸೊ ನಾವು ಹೆಂಗೆ ಮಾಡಿದೆ ಅಂತಂದರೆ ಬಾಡಿಗೆ ಮನೆಗೂ ಮತ್ತು ಸ್ವಂತ ಮನೆಗೂ ಎರಡಕ್ಕೂ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಅವ್ರು ಎಷ್ಟು ಸರಿ ಬೇಕಾದ್ರೆ ಇದನ್ನು ಬಿಚ್ಕೋಬೋದು ಮತ್ತು ಫಿಟ್ಟಿಂಗ್ ಮಾಡ್ಕೋಬೋದು. ಇದಕ್ಕೆ ನಾವೇ ಬೇಕಂತ ಅವಶ್ಯಕತೆ ಇಲ್ಲ ಫಿಟ್ಟಿಂಗ್ ಮಾಡೋದಕ್ಕೆ. ಸೊ ನೀವೇ ಫಿಟ್ಟಿಂಗ್ ಮಾಡೋ ಥರ ನಾವು ಸಿಸ್ಟಮ್ ಮಾಡಿದ್ವಿ. ಈಗ ಬ್ರ್ಯಾಂಡೆಡ್ ಎಲ್ಲ ಬಂದುಬಿಟ್ಟು ಅವರೇ ಬಂದು ಫಿಟ್ಟಿಂಗ್ ಮಾಡಬೇಕು ಮತ್ತು ಅವರೇ ಬಂದು ಬಿಚ್ಚಬೇಕಂತ ಹೇಳ್ತಾರೆ. ಸೊ ಅದರಿಂದ ನಿಮಗೆ ತುಂಬ ಚಾರ್ಜ್ ಮಾಡ್ತಾರೆ, ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ನಾನು ಟೋಟಲಾಗಿ ಎಲ್ಲ ಹೇಳಿದ್ದೀನಿ. ಈಗ ನಾನು ನಿಮ್ಮ ಹತ್ರ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಬಾಡಿಗೆ ಮನೆಯಲ್ಲಾಗಿರಲಿ ಇಲ್ಲ ಸ್ವಂತ ಮನೆಯಾಗಿರಲಿ, ಈಗ ಚಿಕ್ಕ ಬೆಡ್ರೂಮ್ ಆಗಿರಲಿ ದೊಡ್ಡ ಬೆಡ್ರೂಮ್ ಆಗಿರಲಿ, ಈ ಥರ ನೀವು ನಾರ್ಮಲ್ ಬೆಡ್ ಹಾಕೋ ಜಾಗದಲ್ಲೇ ಇದನ್ನು ಒಂದು ಕಡೆ ನೀವು ಫಿಟ್ಟಿಂಗ್ ಮಾಡಿಬಿಟ್ರೆ ನಿಮಗೆ ಏನು ಬೆನಿಫಿಟ್ ಅಂತಾರೆ, ಮನೆ ನಿಮಗೆ ತುಂಬ ಫ್ರೀ ಆಗಿರುತ್ತೆ. ಯಾಕಂದರೆ ನಿಮಗೆ ಗೊತ್ತು ಮಲ್ಕೊಳ್ಳೋದು ನೈಟಲ್ಲಿ ಮಾತ್ರ, ಓಕೆನಾ. ಸೊ ಡೇ ಟೈಮಲ್ಲಿ ಮಲ್ಕೊಳ್ಳೋಲ್ಲ. ಸೊ ಆಗಿರುವಾಗ ಡೇ ಟೈಮಲ್ಲಿ ನಾವು ಕ್ಲೋಸ್ ಮಾಡಿದ್ರೆ ಮನೆ ತುಂಬ ಫ್ರೀ ಆಗಿರುತ್ತೆ, ಕ್ಲೀನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ನೆಕ್ಸ್ಟು ನಿಮಗೆ ಡೈಲಿ ಯಾಕೆ ಮಾಡಬೇಕು ಅಂತ ನಿಮಗೇನೋ ಥಾಟ್ ಬಂದರೂ ಕೂಡ, ನಮ್ಮ ಮನೇಲಿ ದೊಡ್ಡದಾಗಿ ಬೆಡ್ರೂಮ್ ಇದೆಲ್ಲ, ಯಾಕೆ ನಾವು ಇದನ್ನು ಹಾಕಬೇಕು ಅಂತ ನೀವು ಯೋಚನೆ ಮಾಡಿದ್ರೆ, ಸಪೋಸ್ ನೋಡಿ ಇವಾಗ ನೀವು ದೊಡ್ಡ ಮನೆ ತಗೊಳ್ಳಿ, ಈಗ ಚಿಕ್ಕ ಮನೆ ತಗೊಳ್ಳಿ. ಸೊ ನೀವು ಒಂದು ಬೆಡ್ ಹಾಕಿರ್ತೀರ, ಸೊ ಅದನ್ನು ತೆಗೆಯೋಕ್ಕೆ ನಾಳೆ ದಿವಸ ಆಗಲ್ಲ. ನಿಮಗೆ ಬಿಚ್ಚೋಕ್ಕೆ ಕಾರ್ಪೆಂಟರ್ ಬೇಕು, ಕಷ್ಟ ಆಗುತ್ತೆ. ಮತ್ತು ಬಿಚ್ಚಿಬಿಟ್ಟು ಬೇರೆ ರೂಮಲ್ಲಿ ಹಾಕಬೇಕು. ಮನೇಲಿ ಏನಾದರೂ ಫಂಕ್ಷನ್ ಆಗಿದ್ರೆ ಆವಾಗ ನಿಮಗೆ ಸ್ಪೇಸ್ ಬೇಕಾಗುತ್ತೆ. ಸೊ ಅವಾಗ ಏನು ಮಾಡ್ತೀರಾ? ಸೊ ಆವಾಗ ನೀವು ಏನೋ ಒಂದು ಟ್ರೈ ಮಾಡ್ತೀರಾ, ಇಲ್ಲಾಂದ್ರೆ ಇರೋ ಜಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀರಲ್ಲ. ಸೊ ನಾನು ಹೇಳೋದ ಒಂದು ಉದ್ದೇಶ ಅಂದರೆ, ಈ ಥರ ಬೆಡ್ ತೊಗೊಂಡು ನೀವು ಹಾಕ್ಕೊಂಬಿಟ್ರೆ, ಸೊ ನಿಮಗೆ ಯಾವ ಟೈಮಲ್ಲಿ ನಿಮಗೆ ಬೇಕಾಗಿಲ್ವೋ, ಯಾವಾಗ ನಿಮಗೆ ಸ್ಪೇಸ್ ಬೇಕು, ಮನೆಗೆ ಯಾರು ಬಂದರು, ಗೆಸ್ಟ್ ಬಂದರು, ಆ ಟೈಮಲ್ಲಿ ನೀವು ಅದನ್ನು ಕ್ಲೋಸ್ ಮಾಡ್ಬೋದು ಅಲ್ವಾ. ಸೊ ಡೈಲಿ ನಿಮ್ಗೆ ಆಗಲ್ಲ ಅಂದರೆ, ಸೊ ಯಾರು ಮನೆಗೆ ಗೆಸ್ಟ್ ಬಂದರೆ ಇಲ್ಲ ಏನೋ ಗೇಮ್ಸ್ ಏನು ಆಟ ಆಡಬೇಕಂದ್ರೆ, ಸೊ ಮನೆ ಫ್ರೀಯಾಗಿ ಇಟ್ಕೋಬೇಕಾದ್ರೆ ಆ ಟೈಮಲ್ಲಿ ಕ್ಲೋಸ್ ಮಾಡಿ. ಇದರಲ್ಲಿ ಪ್ರಾಬ್ಲಮ್ ಏನಿದೆ, ಸೊ ನಾರ್ಮಲ್ ಬೆಡ್ ವಿತೌಟ್ ಸ್ಟೋರೇಜ್ ತೊಗೊಳ್ಳೋಕ್ಕಿಂತ ಈ ಬೆಡ್ ತೊಗೊಂಡ್ರೆ ನಿಮಗೆ ತುಂಬಾ ಮನೆ ಸ್ಪೇಸಸ್ ಆಗಿರುತ್ತೆ. ಒಂದು ನೆಕ್ಸ್ಟ್ ನಿಮಗೆ ಸ್ಟೋರೇಜ್ ಬೇಕಂತ ಇದರಲ್ಲಿ ಮಾಡ್ಕೋಬೋದು. ಇನ್ಸೈಡ್ ಮಾಡ್ಕೋಬೋದು, ಔಟ್ಸೈಡ್ ರೈಟು ಲೆಫ್ಟು ಮಾಡ್ಕೋಬೋದು, ಟಾಪು ಮಾಡ್ಕೋಬೋದು, ಸುಮಾರು ರೀತಿಯಲ್ಲಿ ಮಾಡ್ಕೋಬೋದು. ಇದರಿಂದ ನಿಮಗೆ ಒಂದೇ ಟೈಮಲ್ಲಿ ನಿಮಗೆ
2-3 ಕೆಲಸ ಆಗುತ್ತೆ ನಿಮಗೆ. ಸೊ ಮೈನ್ ನೋಡಿ, ಈಗ ಸ್ಪೇಸೇ ಬೇಕಾಗಿರೋದು. ಈಗ ಎಂಥ ದೊಡ್ಡ ಮನೆ ಆದರೂ ಕೂಡ ಸ್ಪೇಸ್ ಇದ್ದರೆ ತುಂಬ ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸ್ಪೇಸ್ ಕಡಿಮೆ ಇದ್ದರೆ ಒಂಥರ ಏನೋ ಪ್ರಾಬ್ಲಮ್, ಒಂದು ಗೋಡನ್ ಥರ ಇತ್ತು ಮನೆ. ಸೊ ಅದರಿಂದ ನನ್ನ ಸಜೆಷನ್ನು, ನಾರ್ಮಲ್ ಬೆಡ್ ತಗೊಳ್ಳೋಕ್ಕಿಂತ ಈ ಥರ ಒಂದು ಬೆಡ್ ತೊಗೊಂಡ್ರೆ ನಿಮಗೆ ಮನೆ ತುಂಬ ನೀಟಾಗಿರುತ್ತೆ. ಸೊ ಸ್ಪೇಸ್ ಸಿಗುತ್ತೆ, ಮಕ್ಕಳು ಆಟ ಆಡೋಕ್ಕೂ ಜಾಗ ಸಿಗುತ್ತೆ. ಆ ಜಾಗದಲ್ಲಿ ನೀವು ಬೇರೆ ಟೇಬಲ್ಸ್ ಥರ ಯೂಸ್ ಮಾಡ್ಕೋಬೋದು, ಬೇರೆ ಏನೋ ಸಮಥಿಂಗ್ ಯೂಸ್ ಮಾಡ್ಕೋಬೋದು ನೀವು. ಸೊ ಅದರಿಂದ ನನ್ನ ಸಜೆಷನ್ನು ನೋಡಿ. ಆ್ಯಕ್ಚುಲಿ ತುಂಬ ವಿಡಿಯೋ ಲಾಂಗ್ ಆಗ್ತದೆ, ನಾನು ಮಾತಾಡ್ಕೊಂಡು ಲಾಂಗ್ ಆಗ್ತದೆ. ಸೊ ನಮ್ಮದು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳಿದೆ, ನಾವು ಸುಮಾರು ಫರ್ನಿಚರ್ ಮಾಡಿದ್ದೀವಿ. ನಾವು ನಮ್ಮ ಚಾನಲ್ ಓಪನ್ ಮಾಡಿ ಅದರಲ್ಲಿರುವಂಥ ಪ್ಲೇಲಿಸ್ಟಿಗೆ ಹೋಗಿ ತುಂಬ ಕ್ಯಾಟಗರಿ ಇದೆ, ನಾವು ಏನೆಲ್ಲ ಮಾಡಿದ್ವಿ ಅಂತ ನೀವೆಲ್ಲ ನೋಡ್ಕೋಬೋದು. ನೀವು ಈ ಥರ ಡಿಫ್ರೆಂಟಾಗಿ ಫರ್ನಿಚರ್ ಏನೋ ಬೇಕು, ಕಸ್ಟಮೈಸ್ ಏನೋ ಬೇಕಾದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನಲ್ಲಿ ಬರುವಂಥ ನಂಬರಿಗೆ ಸೊ ಕಾಲ್ ಮಾಡ್ಬೋದು, ಇಲ್ಲಾಂದರೆ ವಾಟ್ಸಪ್ ಮಾಡ್ಬೋದು. ಮತ್ತು ನಾವು ಇದಕ್ಕೆ ಕೊಡುವಂಥ ವ್ಯಾರಂಟಿ ನೋಡಿದ್ರೆ, ಪಂಪ್ ಬಂದ್ಬಿಟ್ಟು ನಾನು ನಿಮಗೆ ಹೈಡ್ರಾಲಿಕ್ ಪಂಪ್ ನಿಮಗೆ 5 years ವ್ಯಾರಂಟಿ ಕೊಡ್ತೀನಿ. 5 years ಒಳಗಡೆ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ನಾವು ರಿಪ್ಲೇಸ್ ಮಾಡ್ತೀನಿ ನಿಮಗೆ. ಸೊ ಅದು ಆದಮೇಲೆ ನಿಮಗೆ ಏನಾದರೂ 5 ವರ್ಷ ಆದಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನೋ ಹೋಯ್ತು ಅಂದರೂ ಕೂಡ ಅದಕ್ಕೆ ನಾವು ಸಪ್ರೇಟ್ ಚಾರ್ಜ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಬೇರೆ ಪಂಪ್ ಮಾಡಿಕೊಡ್ತೀವಿ. ಸೊ ಎವ್ರಿ ಟೈಮ್ ನಿಮಗೆ ಸೊ ಪಂಪ್ ಯಾವಾಗ ಪ್ರಾಬ್ಲಮ್ ಆಗುತ್ತೋ ನಿಮಗೆ, ಆವಾಗ ನಾವು ನಿಮಗೆ 5 years ಕೊಡ್ತೀವಿ, ಅದ್ರ ಬಗ್ಗೆ ಚಿಂತೆನಿಲ್ಲ. ಮತ್ತು ಇದರಲ್ಲಿ ಮತ್ತು ಹಾಕುವಂಥ ಪ್ಲೇವುಡಲ್ಲಿ ನಿಮಗೆ ಏನೋ ಪೌಡ್ರ್ ಏನು ಬರೋಲ್ಲ. ಸೊ ಟರ್ಮೇಟ್ ಫ್ರೀ ಕೊಡ್ತೀವಿ. ಸೊ ನಿಮಗೆ ಒಂದು 10 years ತನಕ ಅದರಲ್ಲಿ ವ್ಯಾರಂಟಿ ಕೊಡ್ತೀವಿ. ಪ್ಲೇವುಡಲ್ಲಿ ಏನೋ ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಸೊ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. ಮತ್ತು ನಮ್ಮದು ಇದು ಬಂದ್ಬಿಟ್ಟು 1 year ಫ್ರೀ ಸರ್ವಿಸ್ ಇರುತ್ತೆ, ಫ್ರೀ ಡೆಲಿವರಿ ಇದೆ, ಫ್ರೀ ಫಿಟ್ಟಿಂಗ್ಸ್ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲಾದರೂ ಕೂಡ ನಮಗೆ ಇದೆಲ್ಲ ನಿಮಗೆಲ್ಲ ಫ್ರೀ ಸಿಗುತ್ತೆ. ಬೇರೆ ಒಂದು ಸ್ಟೇಟಿಗೆ ಮಾತ್ರ ನಾವು ಚಾರ್ಜ್ ಮಾಡ್ತೀವಿ, ಬಟ್ ಬ್ಯಾಂಗ್ಳೂರು ಮಾತ್ರ ನಾವು ಚಾರ್ಜ್ ಮಾಡಲ್ಲ. ಸೊ ಅದರಿಂದ ನೀವು ಬ್ಯಾಂಗ್ಳೂರವರು ನೀವೆಲ್ಲ ಈಸಿಯಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಬಂದು ನೋಡ್ಬೋದು ಇಲ್ಲಿ. ಸೊ ನೀವು ಪ್ರಾಕ್ಟಿಕಲ್ ನೋಡಿ ನೀವು ತೊಗೋಬೋದು. ನನ್ನ ಸಜೆಷನು ವಿತೌಟ್ ಮೆಟಲ್ಲು ಎಲ್ಲಿ ತೊಗೊಂಡ್ರು ಕೂಡ ವಿತೌಟ್ ಮೆಟಲ್ ತೊಗೊಬೇಡಿ. ವಿತ್ ಮೆಟಲ್ ತೊಗೊಂಡ್ರೆ ನಿಮಗೆ ಅಟ್ಲೀಸ್ಟ್ ನೀವು ಅದು ಎಷ್ಟು ವರ್ಷ ಯೂಸ್ ಮಾಡ್ತಾರೆ ಅಷ್ಟು ವರ್ಷ ತನಕ ನಿಮಗೆ ಭಯ ಇರಲ್ಲ, ಮುರಿದೋಗುತ್ತೆ, ಲೂಸ್ ಆಗುತ್ತೆ ಅಂತ ಭಯ ಇರಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ನನ್ನ ಹತ್ರನೇ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಎಲ್ಲಿ ಬೇಕಾದ್ರೆ ತೊಗೊಳ್ಳಿ. ಬಟ್ ಇದರಲ್ಲಿ ಇರುವಂಥ ಪ್ಲಸ್ ಮೈನಸ್ ನೀವು ಅರ್ಥ ಮಾಡ್ಕೊಂಡು ತೊಗೊಂಡ್ರೆ ನಿಮಗೆ ತುಂಬ ಈಸಿಯಾಗಿರುತ್ತೆ ಅಂತ ಹೇಳ್ತಾಯಿನಿ. ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.